ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ಬೋದು, ನಾನು ಡೀಟೇಲಾಗಿ ಕೊಟ್ಟಿದ್ದೀನಿ. ಏನಪ್ಪ ಅಂದರೆ, ನೀವು ವಾಟ್ಸಪ್ ಡಿ ಪಿನಲ್ಲಿ ಫೋಟೋನ ಯಾವ ರೀತಿ ಫುಲ್ಲಾಗಿ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೀಗ ನಿಮ್ಮ ಫೋಟೋ ಸೈಜ್ ಏನಾದರೂ ಲಾರ್ಜ್ ಇತ್ತಪ್ಪ ಅಂದರೆ ಫೋಟೋ ಸೈಜ್ ಬಿಗ್ ಇತ್ತಂದರೆ ಅದನ್ನು ನೀವು ಡಿ ಪಿನಲ್ಲಿ ಸೆಟ್ ಮಾಡೋಕ್ಕೆ ಹೋದರೆ ಅದು ಫೋಟೋ ಕ್ರಾಪ್ ಆಗುತ್ತೆ. ಅಂದರೆ ಹಾಫ್ ಫೋಟೋ ಮಾತ್ರ ನಿಮಗೆ ಡಿ ಪಿನಲ್ಲಿ ಸೆಟ್ ಆಗುತ್ತೆ. ಅದಕ್ಕೆ ನೀವು ನಿಮ್ಮ ಫುಲ್ ಫೋಟೋನ ನೀವು ಯಾವ ರೀತಿ ಡಿ ಪಿನಲ್ಲಿ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಎಕ್ಸಾಂಪಲ್ಗೆ ನೀವೇನಾದರೂ ಸ್ಟೈಲಿಶ್ ಫೋಟೋ ಇತ್ತಪ್ಪ ಅಂದರೆ ನೀವು ಪೂರ್ತಿ ಫೋಟೋನ ಸೆಟ್ ಮಾಡೋಕ್ಕೆ ಹೋಗ್ತೀರಾ ಆದರೆ ಅದು ನಿಮಗೆ ಹಾಫ್ ಫೋಟೋ ಮಾತ್ರ ಕಟ್ ಆಗುತ್ತೆ. ಅದಕ್ಕೆ ನೀವು ಅದನ್ನು ಪೂರ್ತಿ ಫೋಟೋನ ಸೆಟ್ ಮಾಡಬೇಕಂದ್ರೆ ಯಾವ ರೀತಿ ಅಂತ ನಾನು ಟ್ರಿಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ನಿಮ್ಮ ಫ್ರೆಂಡ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಿಮಗೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಅಪ್ಲಿಕೇಶನ್ ಯೂಸ್ ಮಾಡ್ಕೋಬೋದು. ನೀವು ಯಾವುದೇ ರೀತಿ ಗೂಗಲ್ನಲ್ಲಿ ಹೋಗಿ ಕನ್ವರ್ಟ್ ಮಾಡ್ತೀನಿ ಅಂದರೆ ಅದು ನಿಮಗೆ ಫೋಟೋ ಸರಿಯಾಗಿ ಕನ್ವರ್ಟ್ ಆಗೋದಿಲ್ಲ ಮತ್ತು ಬ್ಲರ್ ಆಗುತ್ತೆ. ಅದೇ ರೀತಿ ಫೋಟೋ ನಿಮಗೆ ಕಂಪ್ರೆಸ್ ಆಗುತ್ತೆ. ಅದಕ್ಕೆ ನೀವು ಅದನ್ನು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೀವು ಒಂದು ಅಪ್ಲಿಕೇಶನ್ ಹೇಳ್ತೀನಿ ನೋಡಿ. ಅಪ್ಲಿಕೇಶನ್ ಹೆಸರು ಪಿಕ್ಸೆಲ್ ಲ್ಯಾಬ್ ಅಂತ. ಈ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಮತ್ತು ಇದನ್ನು ಭಾಳಷ್ಟು ಜನ ಯೂಸ್ ಕೂಡ ಮಾಡ್ತಾ ಇರ್ತಾರೆ. ಈ ಪಿಕ್ಸೆಲ್ ಲ್ಯಾಬ್ನ ಓಪನ್ ಮಾಡಿಕೊಂಡ್ರೆ ಇದು ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಮೊದಲಿಗೆ ಇದರಲ್ಲಿ ನಿಮಗೆ ಏನು ಮಾಡಬೇಕಪ್ಪ ಅಂದರೆ, ಮೊದಲು ನೀವು ಇಲ್ಲಿ 3 ಡಾಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಮೇಲ್ಗಡೆ ಇರುವ 3 ಡಾಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಈ ರೀತಿ ಆಪ್ಷನ್ಗಳು ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಇಮೇಜ್ ಸೈಜ್ ಅಂತ ಒಂದು ಬಟನ್ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಇಮೇಜ್ ಸೈಜ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಕಸ್ಟಮ್ ಅಂತ ಇದೆ, ನೋಡ್ತಿರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳು ಓಪನ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ಎಲ್ಲ ಕೂಡ ಯೂಟ್ಯೂಬ್ ತಮ್ನೇಲ್, ಬ್ಯಾನರ್, ಯೂಟ್ಯೂಬ್ ತಮ್ನೇಲ್, ಫೇಸ್ಬುಕ್ ಸ್ಕ್ವೇರ್ ಎಲ್ಲ ಕೂಡ ಇದೆ. ಪ್ರೊಫೈಲ್ ಫೀಚರ್, ಗೂಗಲ್ ಪ್ಲಸ್, ಈ ಎಲ್ಲ ಫೋಟೋ ಸೈಜ್ ಕೂಡ ಇದರಲ್ಲಿ ಆಟೋಮೆಟಿಕ್ಕಾಗಿರುತ್ತೆ. ಇದರಲ್ಲಿ ನಿಮಗೆ ಪ್ರೊಫೈಲ್ ಫೀಚರ್ ಸ್ಕ್ವೇರ್ ಅಂತ ಇದೆ ನೋಡಿ. ಇದ್ರ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಅಂತ ಕೊಡಿ. ನೋಡಿ, ಕೊಟ್ಟ ತಕ್ಷಣ ನಿಮಗೆ ಸೈಜ್ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗುತ್ತೆ. ಮತ್ತು ಇದರಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ, ಈಸಿಯಾಗಿ ನೀವು ಫೋಟೋನ ಆ್ಯಡ್ ಮಾಡಿಕೊಂಡು ಸೇವ್ ಮಾಡ್ಕೊಂಡ್ರೆ ಆಯಿತು. ಅದನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಲೈವ್ ತೋರಿಸ್ಕೊಡ್ತೀನಿ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಈ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಕೆಳಗಡೆ ಸೆಂಟ್ರಲ್ಲಿ ಒಂದು ಬಟನ್ ಕಾಣುತ್ತೆ, ನೋಡ್ತಾ ಇರ್ಬೋದು. ಈ ಟ್ಯಾಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇಂಪೋರ್ಟ್ ಅಂತ ಒಂದು ಬಟನ್ ಕಾಣುತ್ತೆ. ಈ ಇಂಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಗ್ಯಾಲರಿ ಓಪನ್ ಆಗುತ್ತೆ. ಈ ಗ್ಯಾಲರಿನಲ್ಲಿ ನಿಮಗೆ ಯಾವ ಫೋಟೋ ನೀವು ಕನ್ವರ್ಟ್ ಮಾಡಬೇಕು ಅಂತ ಇದ್ದೀರೋ, ಪ್ರೊಫೈಲ್ ಫೋಟೋನ ಇಡಬೇಕು ಅಂತ ಇದ್ದೀರೋ ಆ ಫೋಟೋನ ನೀವು ಸೆಲೆಕ್ಟ್ ಮಾಡಬೇಕು. ಈಗ ನೋಡ್ತಾ ಇರ್ಬೋದು, ನಾನು ನನ್ನ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ರೈಟ್ ವರ್ಕ್ ಬಟನ್ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ನಿಮಗೆ ಒಂದು ಫೋಟೋ ಬರುತ್ತೆ. ಈ ಫೋಟೋನ ನೀವು ಈ ಸ್ಕ್ರೀನ್ ಫಿಲ್ ಆಗೋ ಥರ ನೀವು ಇಲ್ಲಿ ಈ ರೀತಿ ಝೂಮ್ ಮಾಡಬೇಕು. ನೋಡ್ತಾ ಇರ್ಬೋದು, ಈ ಕಾರ್ನರ್ಗೆ ನೀವು ಹಿಡ್ಕೊಂಡು ಈ ರೀತಿ ನೀವು ಝೂಮ್ ಮಾಡ್ತಾ ಹೋಗಬೇಕು. ನಿಮಗೆ ಎಷ್ಟು ಫೋಟೋ ಪ್ರೊಫೈಲ್ ಫೋಟೋಗೆ ಬೇಕೋ ಅಷ್ಟು ಫೋಟೋನ ಮಾತ್ರ ನೀವು ಝೂಮ್ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು, ನಾನು ಝೂಮ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಫೋಟೋನ ಝೂಮ್ ಮಾಡಿಕೊಂಡ್ರೆ ನಿಮಗೆ ಸೈಡಿಗೆ ಈ ರೀತಿ ಪ್ಲೇಸ್ ಉಳಿಯುತ್ತೆ. ಮತ್ತು ಅದೇ ರೀತಿ ಇಲ್ಲಿ ಸೆಂಟ್ರಿಗೆ ಬಂದರೆ ಇಲ್ಲಿ ರಿಲೇಟಿವ್ ಪೊಸಿಷನ್ ಅಂತ ಒಂದು ಬಟನ್ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಈ ರಿಲೇಟಿವ್ ಪೊಸಿಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಸೆಂಟರ್ಗೆ ಬರೋ ರೀತಿ ಒಂದು ರಿಲೇಟಿವ್ ಪೊಸಿಷನ್ ಇರುತ್ತೆ, ಅದನ್ನು ನೀವು ಈ ರೀತಿ ಕ್ಲಿಕ್ ಮಾಡಬೇಕು. ನೋಡ್ತಾ ಇರ್ಬೋದು, ಸೆಂಟ್ರಿಗೆ ಫೋಟೋ ಬರುತ್ತೆ. ಈ ಫೋಟೋ ಸೆಂಟ್ರಿಗೆ ಬಂದ ತಕ್ಷಣ ನೀವು ಬ್ಯಾಕ್ ಬಂದುಬಿಡಿ. ನೋಡ್ತೀವಿ ಈ ರೀತಿ ಫೋಟೋ ಸೆಲೆಕ್ಟ್ ಆಗುತ್ತೆ. ಮತ್ತು ನೀವು ಈ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಸೈಡ್ಗೆ ಒಂದು ಸೆಕೆಂಡ್ ಬಟನ್ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಈ ಗ್ಯಾಲರಿ ರೀತಿ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಕಲರ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ತುಂಬ ಕಲರ್ಸ್ ಇರುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಕಲರ್ ಚೇಂಜ್ ಮಾಡ್ಕೊಂಡ್ರೆ ಬ್ಲ್ಯಾಕ್ ಬರುತ್ತೆ ಮತ್ತು ವೈಟ್ ಚೇಂಜ್ ಮಾಡ್ಕೊಂಡ್ರೆ ವೈಟ್ ಬರುತ್ತೆ. ಈಗ ನಾನು ವೈಟ್ ಕಲರ್ನ ಸೆಟ್ ಮಾಡ್ಕೊಳ್ತೀನಿ. ವೈಟ್ ಸೆಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೊಂದು ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡ್ಕೊಂಡು ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಈಗ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸೇವ್ ಬಟನ್ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಈ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಸ್ ಇಮೇಜ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೈಮೆನ್ಷನ್ಸ್ ಅಂತ ಒಂದು ಬಟನ್ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಕಸ್ಟಮ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವ ಕ್ವಾಲಿಟಿ ಬೇಕು ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ನೋಡ್ತಾ ಇರ್ಬೋದು ಅಲ್ಟ್ರಾ ಅಂತ ಸೆಲೆಕ್ಟ್ ಮಾಡ್ತೀನಿ, ಫುಲ್ HD. ಈ HD ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಟು ಗ್ಯಾಲರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೇವ್ ಟು ಗ್ಯಾಲರಿ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಫೋಟೋ ಗ್ಯಾಲರಿನಲ್ಲಿ ಬಂದು ಸೇವ್ ಆಗುತ್ತೆ. ಮತ್ತು ಇದನ್ನು ವಾಟ್ಸಪ್ ಡಿ ಪಿನಲ್ಲಿ ಸೇವ್ ಆಗುತ್ತಾ ಇಲ್ವ ಅಂತ, ಪ್ರೊಫೈಲ್ ಪಿಕ್ಚರ್ನಲ್ಲಿ ಕೊಂಡುತ್ತಾ ಇಲ್ವ ಅಂತ ನಾನು ನಿಮಗೆ ಈಗ ಲೈವ್ ಆಗಿ ಕೂಡ ತೋರಿಸ್ತೀನಿ. ನೋಡ್ತಾ ಇರ್ಬೋದು, 3 ಡಾಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ವಾಟ್ಸಪ್ ಪ್ರೊಫೈಲ್ನ ನಾನು ಓಪನ್ ಮಾಡಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಆಲ್ರೆಡಿ ಒಂದು ಫೋಟೋ ಕೂಡ ನಾನು ಸೆಟ್ ಮಾಡಿದ್ದೀನಿ, ಈ ರೀತಿ ಬಂದಿದೆ. ಈಗ ನೋಡ್ತಾ ಇರ್ಬೋದು, ನಾನು ಲೈವ್ ಆಗಿ ಆ ಫೋಟೋ ಕೂಡ ತೋರಿಸ್ತೀನಿ. ಈಗ ನೋಡಿ, ಇದು ನಂದು ಓಲ್ಡ್ ಫೋಟೋ, ಅಂದರೆ ಮೊದಲಿರೋ ಫೋಟೋ ಈ ರೀತಿಯಾಗಿ ಕ್ರಾಪ್ ಆಗ್ತಾಯಿತ್ತು. ನೋಡ್ತಾ ಇರ್ಬೋದು, ಹಾಫ್ ಫೋಟೋ ಮಾತ್ರ ಬರ್ತಾಯಿತ್ತು, ಪೂರ್ತಿ ಫೋಟೋ ಬರೋದಿಲ್ಲ. ಅದಕ್ಕೆ ಈಗ ಕನ್ವರ್ಟ್ ಆಗಿರೋ ಫೋಟೋನ ನಾನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಕರೆಕ್ಟಾಗಿ ಪ್ರೊಫೈಲ್ ಪಿಕ್ಚರ್ ಪೂರ್ತಿಯಾಗಿ ಕೊಂಡುತ್ತೆ ಮತ್ತು ನಿಮಗೆ ತುಂಬ ಸ್ಟೈಲಿಶ್ ಆಗಿ ಕೂಡ ಕಾಣುತ್ತೆ. ಈ ರೀತಿಯಾಗಿ ನೀವು ಫೋಟೋ ಕನ್ವರ್ಟ್ ಮಾಡಿಕೊಂಡು ವಾಟ್ಸಪ್ ಡಿ ಪಿ ಆಗಿ ಸೆಟ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ವಿಡಿಯೋನಲ್ಲಿ ಪೂರ್ತಿಯಾಗಿ ತಿಳ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ನಿಮಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ನಿಮಗೆ ಯಾವ ರೀತಿ ಮಾಡೋದು ಅಂತ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಇದೇ ಹೊಸ ವಿಡಿಯೋ ಬೇಕಂದರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.